ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮವನ್ನ ಶುರು ಮಾಡೋಣ. ನಿಮ್ಮ ಕುಕಿಂಗ್ ಆಯಿಲ್ ಇದೆ ಅಲ್ವಾ? ಅಂದ್ರೆ ಅಡಿಗೆ ಮಾಡ್ತೀವಿ ಗೊತ್ತಾ? ಆ ಎಣ್ಣೆಯ ಹಿಂದಿನ ಹಿಡನ್ ಡಿಪೆಂಡೆನ್ಸಿನ ನಾವಿವತ್ತು ಅರ್ಥ ಮಾಡ್ಕೊಳ್ತಿದೀವಿ. ನಾವು ನಮ್ಮ ಡೈಲಿ ಬ್ರೀಫ್‌ನಲ್ಲಿ ಆಯಿಲ್ ಬಗ್ಗೆ ತುಂಬಾ ಮಾತಾಡಿದೀವಿ. ರಷ್ಯನ್ ಆಯಿಲ್, ಗ್ಲೋಬಲ್ ಕ್ರೂಡ್ ಪ್ರೈಸಸ್ ಹಾಗೆ ಮತ್ತೆ ಏನೇನೋ. ಆದ್ರೆ ಸಂಪೂರ್ಣವಾಗಿ ಬೇರೆ ಟೈಪ್‌ನ ಆಯಿಲೇ ಇದೆ. ಅದು ಭಾರತದ ಎಕಾನಮಿ ಮತ್ತೆ ನಿಮ್ಮ ಡೈಲಿ ಲೈಫ್‌ಗೆ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಎಡಿಬಲ್ ಆಯಿಲ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತಲ್ಲ, ನಾವು ದಾಲ್ ಫ್ರೈನ ಕುಕ್ ಮಾಡ್ಬೇಕಾದ್ರೂ, ಅನ್ನ ಸಾಂಬಾರ್ ಟ್ರೈ ಮಾಡ್ಬೇಕಾದ್ರೂ ಅಥವಾ ಸಮೋಸ ಫ್ರೈ ಮಾಡ್ಬೇಕಾದ್ರೂ ಕೂಡ ಯೂಸ್ ಮಾಡುವಂತ ಆಯಿಲ್ ಇದು ಇಲ್ಲದೆ ನಾವು ಅಡಿಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ನಮ್ಮ ಟಿಡ್ಬಿಟ್ಸ್ ಅಲ್ಲಿ ಯಾವಾಗ್ಲೂ ಕೂಡ ಎಡಿಬಲ್ ಆಯಿಲ್ಸ್ ಬಗ್ಗೆ ಕೆಲವು ಸಲ ಟಚ್ ಮಾಡ್ತಾನೆ ಇರ್ತೀವಿ. ಅದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ಸಹ ಹೇಳ್ತಿರ್ತೀವಿ. ಆದ್ರೆ ಈಗ ಒಂದು ಡೀಪರ್ ಆಗಿ ಆ ಒಂದು ಅಪ್ಡೇಟ್ಸ್ ಬಗ್ಗೆ ನಾನ್ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಫೆಬ್ರವರಿ 2025 ಕಳೆದ 2 ಡೆಕೇಡ್ಸ್ ಅಂತ ತಗೊಳ್ಬಹುದು. ಇದರಿಂದ ನಾವು ನೋಡಿದಾಗ ಸ್ಕೈ ರಾಕೆಟಿಂಗ್ ಆದ ನಂತರ ಭಾರತದ ಎಡಿಬಲ್ ಆಯಿಲ್ ಇಂಪೋರ್ಟ್ಸ್ ಇದೆ ಗೊತ್ತಾ? 4 ವರ್ಷದಿಂದ ಲೋಗೆ ತುಂಬಾ ಕಡಿಮೆಗೆ ತಲುಪಿದೆ ಅಂತ ಹೇಳ್ಬೋದು. ಗವರ್ಮೆಂಟ್ ಕೂಡ ಇಂಪೋರ್ಟ್ ಡ್ಯೂಟೀಸ್ ಜೊತೆ ಪ್ಲೇ ಮಾಡ್ತಾನೆ ಇದೆ. ಫುಡ್ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಮೇ ಅಲ್ಲಿ ಅದನ್ನ 20% ನಿಂದ 10%ಗೆ ಸ್ಲಾಶ್ ಮಾಡ್ಕೊಂಡಿದ್ದಾರೆ. ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಜನರಿಗೆ ತಮ್ಮ ಎಡಿಬಲ್ ಆಯಿಲ್ ಕನ್ಸಂಪ್ಷನ್ ಅನ್ನ 10% ರೆಡ್ಯೂಸ್ ಮಾಡೋದಕ್ಕೂ ಸಹ ಕೇಳ್ಕೊಂಡಿದ್ರು. ಈ ಎಲ್ಲದರಿಂದ ನಮ್ಗೆ ಯೋಚನೆ ಏನ್ ಬಂದಿದ್ದು? ಭಾರತದ ಎಡಿಬಲ್ ಆಯಿಲ್ ಸೆಕ್ಟರ್ ಅಲ್ಲಿ ನಿಜವಾಗ್ಲೂ ಕೂಡ ಏನ್ ನಡೀತಿದೆ? ಇದನ್ನೆಲ್ಲ ನಾವು ನೋಡಿದಾಗ ಅರ್ಥ ಆಗೋದೇನ್ ಗೊತ್ತಾ? ತುಂಬಾ ರೇಸರ್ ಥಿನ್ ಮಾರ್ಜಿನ್ಸ್ ಇದೆ. ಹಾಗೆಯೇ ಗ್ಲೋಬಲ್ ಸಪ್ಲೈ ಚೈನ್ಸ್ ಆಗಿರ್ಬೋದು ಮತ್ತೆ ಡಿಪೆಂಡೆನ್ಸಿಯ ಒಂದು ಫ್ಯಾಸಿನೇಟಿಂಗ್ ಸ್ಟೋರಿನೇ ಇದೆ. ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡ್ಲೇಬೇಕು. ಹಾಗಿದ್ರೆ ಇವತ್ತಿನ ಝೀರೋದ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್ ಅಪ್ಡೇಟ್ಸ್ ಅನ್ನ ನೋಡ್ಕೊಂಬರೋಣ. ನಾನು ನಿಮ್ಮ ನಿರೂಪಕಿ ಚಂದನಗೌಡ. ಈ ಒಂದು ಎಡಿಬಲ್ ಆಯಿಲ್ ಅಂತಂದ್ರೆ ಏನು ನೋಡಿ? ಎಡಿಬಲ್ ಆಯಿಲ್ ಅಂತ ಅಂದ್ರೆ ಅದರ ಹೆಸರೇ ಹೇಳೋ ಅಂದ್ರೆ ಈ ಒಂದು ಹ್ಯೂಮನ್ ಕನ್ಸಂಪ್ಷನ್ ನಮ್ಮಂತ ಮಾನವರು ಯಾರೆಲ್ಲ ಇರ್ತಾರೆ ಗೊತ್ತಾ, ಅವ್ರಿಗೆ ಸೇಫ್ ಆಗಿರೋದಕ್ಕೆ ಬಳಸುವಂತಹ ಆಯಿಲ್ ಅಂತ ಹೇಳ್ಬೋದು. ಅಡಿಗೆ ಮಾಡೋದಾಗಿರ್ಬೋದು, ತಿನ್ನೋದಾಗಿರ್ಬೋದು, ಇದರಿಂದ ಏನೂ ಸಹ ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಈಗ ನೀವು ಅಡಿಗೆ ಮಾಡುವಂತ ಪ್ಯಾನ್ ಇರುತ್ತೆ ಅಲ್ವಾ, ಅದರಲ್ಲಿರೋ ಆಯಿಲ್ ಗಿಂತಲೂ ಕೂಡ ಹೆಚ್ಚಾಗಿದ್ರು ಏನು ಪ್ರಾಬ್ಲಮ್ ಆಗಲ್ಲ. ಇದರಲ್ಲಿ ಹಲವು ಟೈಪ್ಸ್ ಗಳಿರುತ್ತೆ. ಅವುಗಳಲ್ಲಿ ಯಾವ್ದ್ರಿಂದ ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ ಅನ್ನೋದ್ರ ಬೇಸ್ಡ್ ಮೇಲೆ ಪ್ರತಿಯೊಂದು ಕೂಡ ಕ್ಲಾಸಿಫೈ ಮಾಡ್ತಾರೆ. ಪಾಮ್ ಆಯಿಲ್ ಆಗಿರ್ಬೋದು, ಪಾಮ್ ಟ್ರೀಸ್ ನಿಂದ ಬರುತ್ತೆ. ಇನ್ನು ಸೋಯಾಬೀನ್ ಆಯಿಲ್ ಅಂತ ಬಂದಾಗ ಸೋಯಾಬೀನ್ ಏನಿರುತ್ತೆ ಅಲ್ವಾ, ಅದರ ಬೀಜಗಳಿಂದ ತಯಾರಿಸ್ತಾರೆ. ಇನ್ನು ಸನ್ಫ್ಲವರ್ ಆಯಿಲ್ ಅಂತ ಬಂದಾಗ ಸೂರ್ಯಕಾಂತಿ ಬೀಜಗಳಿಂದನೇ ತಯಾರಿಸುವಂತದ್ದು. ಸೊ ಪ್ರತಿಯೊಂದನ್ನು ಕೂಡ ಅದರ ಲಕ್ಷಣಗಳಲ್ಲಿ ಈ ರೀತಿ ಎಣ್ಣೆಯನ್ನ ತಯಾರಿಸ್ತಾರೆ. ಎಡಿಬಲ್ ಆಯಿಲ್ ನಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ನಮ್ಮ ಒಂದು ಡೈಲಿ ಲೈಫ್ ಅಲ್ಲಿ ಪ್ರತಿಯೊಂದು ಕಡೆನೂ ಕೂಡ ಪ್ರೆಸೆಂಟ್ ಇದೆ ಅಂತ ಹೇಳ್ಬೋದು. ನಿಮ್ಮ ಕಿಚನ್ ಅಲ್ಲಿರೋ ಯಾವುದೇ ಒಂದು ಪ್ಯಾಕ್ಡ್ ಸ್ನಾಕ್ಸ್ ಅನ್ನ ತಗೊಳ್ಳಿ, ಅದರಲ್ಲಿ ಪ್ರತಿಯೊಂದನ್ನು ಕೂಡ ಎಡಿಬಲ್ ಆಯಿಲ್ ಇಂದಾನೆ ಯೂಸ್ ಮಾಡಿರ್ತಾರೆ. ಚಿಪ್ಸ್ ಆಗಿರ್ಬೋದು, ಬಿಸ್ಕೆಟ್ಸ್, ಚಾಕ್ಲೇಟ್ಸ್, ಮ್ಯಾಗಿ, ಅಷ್ಟೇ ಯಾಕೆ ಐಸ್ ಕ್ರೀಮ್ ಕೂಡ ಪಾಮ್ ಆಯಿಲ್ ಬಹುಶಃ ಟಾಪ್ ಇಂಗ್ರೀಡಿಯೆಂಟ್ಸ್ ಗಳಲ್ಲಿ ಒಂದಾಗಿ ಲಿಸ್ಟೆಡ್ ಆಗಿ ಬಳಸಲಾಗುತ್ತೆ. ಆದ್ರೆ ಎಡಿಬಲ್ ಆಯಿಲ್ ಪ್ರತಿಯೊಂದು ಐಟಮ್ಸ್ ಗಳಲ್ಲೂ ಕೂಡ ಬಳಸ್ತಾರೆ. ಇನ್ನು ಭಾರತವನ್ನ ನಾವು ನೋಡಿದಾಗ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಕನ್ಸ್ಯೂಮರ್ ಆಫ್ ಎಡಿಬಲ್ ಆಯಿಲ್ ಅಂತ ಹೇಳ್ತಾರೆ. ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತನೇ ಈ ಒಂದು ಎಡಿಬಲ್ ಆಯಿಲ್ ಏನಿದೆ ಅಲ್ವಾ, ಅದನ್ನ ಸೆಕೆಂಡ್ ಲಾರ್ಜೆಸ್ಟ್ ಕಂಟ್ರಿ ಇದನ್ನ ಯೂಸ್ ಮಾಡೋದ್ರಲ್ಲಿ. ನಮ್ಮ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ನಾವು ನೋಡಿದಾಗ ಪರ್ ಇಯರ್ 19.7 kg ತಲುಪಿದೆ, ಅಥವಾ ಅದಕ್ಕಿಂತ ಹೆಚ್ಚು ಕೂಡ ಇರಬಹುದು. ಇದು WHO ರೆಕಮೆಂಡ್ ಮಾಡಿರೋ ಪ್ರಕಾರ 13 kg ಗಿಂತ ತುಂಬಾ ಹೆಚ್ಚಾಗಿದೆ ಅಂತ. ಇನ್ನೊಂದು ಪರ್ಸ್ಪೆಕ್ಟಿವ್ ಕೊಡಬೇಕು ಅಂತಂದ್ರೆ 1960s ನಲ್ಲಿ ನಾವು ಒಂದು ಮನುಷ್ಯ ಏನ್ ಯೂಸ್ ಮಾಡ್ತಾರೆ ಅಲ್ವಾ ಈ ಒಂದು ಎಡಿಬಲ್ ಆಯಿಲ್ ನ, ವರ್ಷಕ್ಕೆ ನಾವು ತಗೊಂಡಾಗ ಕೇವಲ 3.2 kg ಕನ್ಸ್ಯೂಮ್ ಮಾಡ್ತಿದ್ವಂತೆ. 500% ಗಿಂತ ಹೆಚ್ಚು ಇವತ್ತಿಗೆ ಜಾಸ್ತಿ ಆಗಿದೆ. ಪಾಮ್ ಆಯಿಲ್ ನಾವು ತಗೊಂಡಾಗ ತುಂಬಾ ಫೇಮಸ್ ಆಗಿರೋ ಆಯಿಲ್ ಅಂತ ಹೇಳ್ಬೋದು. ಟೋಟಲ್ ಕನ್ಸಂಪ್ಷನ್ ಆಫ್ ಎಡಿಬಲ್ ಆಯಿಲ್ಸ್ ಏನಿದೆ ಅಲ್ವಾ, ಇದರ 37% ಅಷ್ಟು ಜಾಸ್ತಿ ಇದೆ. ಇದು ವಿನ್ ಆಗೋಕೆ ಕಾರಣ ಏನ್ ಗೊತ್ತಾ? ತುಂಬಾ ಕಾಸ್ಟ್ ಎಫಿಷಿಯಂಟ್ ಆಗಿರೋದು, ಹಾಗೆ ಈ ಒಂದು ಪಾಮ್ ಮರಗಳು ಅಂತ ಏನ್ ಹೇಳ್ತೀವಿ ಅದಕ್ಕಿಂತ ತಗೊಂಡ್ಬಂದ್ಕೊಡೋದು. ಇನ್ನು ಬೇರೆ ಆಯಿಲ್ ಸೀಡ್ಸ್ ಗಳಿಗಿಂತ ಇದು ತುಂಬಾ ಪರ್ ಹೆಕ್ಟೇರ್ ಆಫ್ ಲ್ಯಾಂಡ್ ಅಂತ ತಗೊಂಡಾಗ 4.5 ಟೈಮ್ಸ್ ಹೆಚ್ಚಾಗಿರುತ್ತೆ. ಹಾಗೆಯೇ ಆಯಿಲ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ತುಂಬಾ ಲೋವರ್ ಕಾಸ್ಟ್ ಅಂತಾನೂ ಕೂಡ ಹೇಳ್ಬೋದು. ನೀವೇನಾದ್ರೂ ಕಾಸ್ಟ್ ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಸತತವಾಗಿ ಟ್ರೈ ಮಾಡ್ತಿರೋ ಫುಡ್ ಕಂಪನಿ ಆಗಿದ್ರೆ ನಿಮ್ಗೆ ಪಾಮ್ ಆಯಿಲ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಸೋಯಾಬೀನ್ ಆಯಿಲ್ 21% ನೊಂದಿಗೆ, ಹಾಗೆಯೇ ಮಸ್ಟರ್ಡ್ ಆಯಿಲ್ 14% ನೊಂದಿಗೆ, ಇನ್ನೊಂದ್ ಕಡೆ ನಾವು ನೋಡಿದಾಗ ಸನ್ಫ್ಲವರ್ ಆಯಿಲ್ 12% ನೊಂದಿಗೆ ಫಾಲೋ ಮಾಡುತ್ತೆ. ಒಂದ್ ಕಡೆ ನಮ್ಮ ದೇಶ ಭಾರತ ಈ ಒಂದು ಎಡಿಬಲ್ ಆಯಿಲ್ ಅಂತ ಇದೆ ಅಲ್ವಾ, ಇದನ್ನ ತನ್ನದಾಗೆ ಓನ್ ಆಗಿ ಸಪ್ಲೈ ಮಾಡೋದಕ್ಕೆ ಸ್ಟ್ರಗಲ್ ಮಾಡ್ತಿದೆ. ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಇದೆ. ಏನ್ ಗೊತ್ತಾ? ನಮ್ಮ ಎಡಿಬಲ್ ಆಯಿಲ್ ನ ಪ್ರೊಡಕ್ಷನ್ ನಾವು ನೋಡಿದಾಗ ನಮ್ಮ ಡಿಮ್ಯಾಂಡ್ಗೆ ತಕ್ಕ ಹಾಗೆ ಖಂಡಿತವಾಗ್ಲೂ ಇಲ್ಲ.
ಇನ್ನು ದೇಶೀಯ ಆಯಿಲ್ ಸೀಡ್ ಪ್ರೊಡಕ್ಷನ್ ಅಂತ ಬಂದಾಗ 2022 ಮತ್ತೆ 23ನಲ್ಲಿ ಅಂದ್ರೆ ಎಲ್ಲದಕ್ಕಿಂತ ಜಾಸ್ತಿ ಇತ್ತು. 41.35 ಮಿಲಿಯನ್ ಟನ್ಸ್ ಅನ್ನ ತಲುಪಿತ್ತು ಅಂತ ಹೇಳ್ಬೋದು. ಮತ್ತೆ ಅದರ ಮುಂದಿನ ವರ್ಷ ನಾವು ನೋಡಿದಾಗ ಅದೇ ಲೆವೆಲ್ಸ್ ಅಲ್ಲಿ ಇತ್ತು. ಆದ್ರೂ ಭಾರತವು ಅಂದ್ರೆ ತಮ್ಮ ಕನ್ಸ್ಯೂಮ್ ಮಾಡೋ ಒಂದು ಎಡಿಬಲ್ ಆಯಿಲ್ ನ ಕೇವಲ 40-45% ಮಾತ್ರ ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇದಕ್ಕೆ ಕಾರಣ ನಾವು ನೋಡಿದಾಗ ಅಂದ್ರೆ ಬ್ರಾಡ್ಲಿ 2 ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರೋ ಅಂದ್ರೆ ಡೆಡ್ಲಿ ಡಿಶ್ ನಲ್ಲಿದೆ ಅಂತ, ಅಂದ್ರೆ ಥಿನ್ ಮಾರ್ಜಿನ್ಸ್ ಅಂತ ಹೇಳ್ಬೋದು. ಇನ್ನೊಂದ್ ಕಡೆ ಮಾಸಿವ್ ಅಂಡರ್ ಯುಟಿಲೈಸೇಷನ್. ಎಡಿಬಲ್ ಆಯಿಲ್ ಬಿಸ್ನೆಸ್ ನಲ್ಲಿ ರಾ ಮೆಟೀರಿಯಲ್ಸ್ ಮತ್ತೆ ಪ್ಯಾಕೇಜಿಂಗ್ ಗೆ ರೆವಿನ್ಯೂನ ನೋಡಿದಾಗ 85% ವರೆಗೂ ಕನ್ಸ್ಯೂಮ್ ಆಗುತ್ತೆ. ಇನ್ನು ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ನ ಮತ್ತೆ ಇತರ ಎಕ್ಸ್ಪೆನ್ಸಸ್ ಏನೇನಿರುತ್ತೆ ಅದರಲ್ಲಿ ಫ್ಯಾಕ್ಟರ್ ಮಾಡಿದ ನಂತರ ಕಂಪನೀಸ್ ಗಳಿಗೆ ಏನ್ ಸಿಗ್ಬೋದು, ಕೇವಲ 0.5% ಇಂದ ಅಂದ್ರೆ 1% ತನಕ ಮಾತ್ರ ಈ ಒಂದು ಕಮ್ಮಿ ತಿನ್ ಪ್ರಾಫಿಟ್ ಮಾತ್ರ ಸಿಗತ್ತೆ ಅಂತ. ಇದಕ್ಕೆ ಏನ್ ಮಾಡ್ಕೊಳ್ತೀವಿ, ಇನ್ಫ್ಲೇಷನ್ ಅನ್ನ ಆಡ್ ಮಾಡ್ಕೊಂಡು ಆಮೇಲೆ ನಾವು ಇದನ್ನೆಲ್ಲ ಆಡ್ ಮಾಡಿದಾಗ ನಮ್ಗೆ ಕೊನೆಗೆ ಏನೂ ಸಹ ಉಳಿಯೋದಿಲ್ಲ. ಇದನ್ನ HUL ಅಥವಾ ಡಾಬರ್ ನಂತಹ FMCG ಕಂಪನೀಸ್ಗಳ ಜೊತೆ ಕಂಪೇರ್ ಮಾಡ್ಕೊಂಡ್ರೆ ಅವುಗಳು ತುಂಬಾ ಒಂದು ಹೈಯರ್ ಮಾರ್ಜಿನ್ಸ್ ನ ಎಂಜಾಯ್ ಮಾಡುತ್ತೆ. ಆಮೇಲೆ ನಿಮ್ಗೂ ಕೂಡ ಅರ್ಥ ಆಗುತ್ತೆ ಯಾಕೆ ಅಂತಂದ್ರೆ ಬೇರೆ ಒಂದು ಪ್ಲೇಯರ್ಸ್ ಜೊತೆ ನಾವು ಇದನ್ನ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಎಡಿಬಲ್ ಆಯಿಲ್ ನಮ್ ದೇಶದಲ್ಲಿ ಯೂಸ್ ಏನೋ ಜಾಸ್ತಿ ಮಾಡ್ತೀವಿ, ಆದ್ರೆ ಆ ತರ ಪ್ರೊಡಕ್ಷನ್ ಖಂಡಿತವಾಗ್ಲೂ ಆಗ್ತಿಲ್ಲ. ಆದ್ರೂ ಇಂಡಿಯಾಸ್ ಲಾರ್ಜೆಸ್ಟ್ ಎಡಿಬಲ್ ಆಯಿಲ್ ಪ್ರೊಸೆಸರ್ ಅಂತ ನಮ್ಮೆಲ್ರಿಗೂ ಕೂಡ ಗೊತ್ತು. ಇದು ತನ್ನ ಫುಡ್ ಮತ್ತೆ FMCG ಸೆಗ್ಮೆಂಟ್ಸ್ ಅನ್ನು ಕೂಡ FY21 ರಲ್ಲಿ ರೆವಿನ್ಯೂ ಪ್ರಕಾರ ನಾವು ನೋಡಿದಾಗ 5% ಇಂದ FY24 ನಲ್ಲಿ 10% ಇನ್ಕ್ರೀಸ್ ಮಾಡಿದೆ. ಇದೆಲ್ಲ ನಾವು ನೋಡಿದಾಗ ಇನ್ನು ಹೋಗ್ತಾ ಹೋಗ್ತಾ ಈ ಒಂದು ನಂಬರ್ಸ್ ಏನಿದೆ ಖಂಡಿತವಾಗ್ಲೂ ಜಾಸ್ತಿ ಆಗ್ತಾ ಹೋಗ್ತಾನೆ ಇರುತ್ತೆ. ಇನ್ನು ಪತಾಂಜಲಿ ಫುಡ್ಸ್ ನೇ ತಗೊಳ್ಳಿ, ಅದು ಎಷ್ಟು ಅಗ್ರೆಸಿವ್ ಆಗಿ ಪರ್ಫಾರ್ಮ್ ಮಾಡ್ತಿದೆ ಅಲ್ವಾ. FY27 ಹೊತ್ತಿಗೆ ನಾವು ನೋಡಿದಾಗ FMCG ಮತ್ತೆ ಎಡಿಬಲ್ ಆಯಿಲ್ಸ್ ನಡುವೆ 50-50 ಸ್ಪ್ಲಿಟ್ ಅಂತ ಏನ್ ಹೇಳ್ತೀವಿ ಅದರ ಟಾರ್ಗೆಟ್ ಖಂಡಿತವಾಗ್ಲೂ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಬರೋದು ಲೋ ಕೆಪಾಸಿಟಿ ಯುಟಿಲೈಸೇಷನ್ ಅಂತ ಹೇಳ್ಬೋದು. ಭಾರತದ ಅಂದ್ರೆ 1000ಕ್ಕೂ ಹೆಚ್ಚು ಎಡಿಬಲ್ ಆಯಿಲ್ ರಿಫೈನರೀಸ್ ನ ನೀವು ನೋಡಿದಾಗ ಆನ್ ಆವರೇಜ್ ಕೇವಲ 46% ಮಾತ್ರ ಕೆಪಾಸಿಟಿಯಲ್ಲಿ ಆಪರೇಟ್ ಮಾಡುತ್ತೆ. ಇದು 5 ವರ್ಷಗಳ ಹಿಂದೆ 65% ಇತ್ತು. ಇದನ್ನ ಹೀಗೊಂದ್ಸಲ ಯೋಚನೆ ಮಾಡಿ, 100 ಜನ ಕೂರ್ಬಹುದಾದ ರೆಸ್ಟೋರೆಂಟ್ ಇರತ್ತೆ ಅಂತ ಅನ್ಕೊಳ್ಳೋಣ. ಅಲ್ಲಿ ಕೇವಲ 46 ಕಸ್ಟಮರ್ಸ್ ಮಾತ್ರ ಸರ್ವ್ ಮಾಡ್ದ ಹಾಗೆ. ಅಂದ್ರೆ ಈ 100 ಜನರಲ್ಲಿ 46 ಕಸ್ಟಮರ್ಸ್ ಮಾತ್ರ ಆ ರೆಸ್ಟೋರೆಂಟ್ ಅಲ್ಲಿ ತಿಂದಿರ್ತಾರೆ. ಇನ್ನು ಫಿಕ್ಸ್ಡ್ ಕಾಸ್ಟ್ ನಾವು ನೋಡಿದಾಗ ಖಂಡಿತವಾಗ್ಲೂ ಎಲ್ಲದಕ್ಕೂ ಸೇಮ್ ಇದ್ದೇ ಇರುತ್ತೆ, ಆದ್ರೆ ರೆವಿನ್ಯೂ ಕೂಡ ಒಂದು ಕಡೆ ಸಫರ್ ಮಾಡ್ತಿರುತ್ತೆ. ಈ ಒಂದು ಮಾಸಿವ್ ಅಂಡರ್ ಯುಟಿಲೈಸೇಷನ್ ನಾವು ನೋಡಿದಾಗ ಇಂಡಸ್ಟ್ರಿಯ ಸ್ಕೇಲ್ ದೊಡ್ಡದಾಗಿದ್ರು ಕೂಡ ಮಾರ್ಜಿನ್ಸ್ ಯಾಕಷ್ಟು ತಿನ್ನಾಗಿದೆ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಒಂದ್ ಕಡೆ ಸಹಾಯ ಮಾಡತ್ತೆ. ಈ ಚಾಲೆಂಜಿಂಗ್ ಎನ್ವೈರನ್ಮೆಂಟ್ ನಾವು ನೋಡಿದಾಗ ಇಂಡಸ್ಟ್ರಿಯಾದ್ಯಂತನೂ ಕೂಡ ಕನ್ಸಾಲಿಡೇಷನ್ ಅನ್ನ ಡ್ರೈವ್ ಮಾಡ್ತಾನೆ ಇರ್ತೀವಿ. ಇಂದು ಟಾಪ್ 5 ಪ್ಲೇಯರ್ಸ್ ಅನ್ನ ನಾವು ನೋಡಿದಾಗ ಬ್ರಾಂಡೆಡ್ ಆಗಿರೋ ಈ ಒಂದು ಎಡಿಬಲ್ ಆಯಿಲ್ ಮಾರ್ಕೆಟ್ಸ್ ನ ಹೆಚ್ಚಿನ ಭಾಗವನ್ನ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಈ ಒಂದು ಸ್ಮಾಲ್ ಪ್ಲೇಯರ್ಸ್ ಯಾರೆಲ್ಲ ಇರ್ತಾರೆ ಅವ್ರು ಕಾಂಪೀಟ್ ಮಾಡೋದಕ್ಕೆ ದಿನೇ ದಿನೇ ಕಷ್ಟ ಪಡ್ತಿರ್ತಾರೆ. ಇಷ್ಟೆಲ್ಲ ಕನ್ಸಪ್ಷನ್ ಜಾಸ್ತಿ ನಮ್ಮ ದೇಶದಲ್ಲಿ ಇದ್ರೂ ಕೂಡ ನಮ್ಮ ಒಂದು ಇಂಪೋರ್ಟ್ ಡಿಪೆಂಡೆನ್ಸಿ ಜಾಸ್ತಿ. ಅಂದ್ರೆ ಬೇರೆ ದೇಶದಿಂದ ತರಿಸ್ಕೊಳ್ಳೋದ್ರ ಮೇಲೆ ನಾವು ಯಾವಾಗ್ಲೂ ಕೂಡ ಡಿಪೆಂಡ್ ಆಗಿರ್ತೀವಿ. ಹಾಗಾದ್ರೆ ನಮ್ಮ ಉಳಿದ ಡಿಮ್ಯಾಂಡ್ ಅನ್ನ ನಾವು ಹೇಗ್ ಮೀಟ್ ಮಾಡ್ತೀವಿ? ನಾವು ಇಲ್ಲಿ ಗೊತ್ತಾಗೋದೇನು, ಬೇರೆ ದೇಶದಿಂದ ತರಿಸ್ಕೊಂಡು ಜಾಸ್ತಿ ಯೂಸ್ ಮಾಡ್ತೀವಿ ಅಂತ. ನಾನು ನಿಮ್ಗೆ ಆಗ್ಲೇ ಹೇಳ್ದೆ, ನಮ್ಮ ಇಂಡಿಯಾ ವರ್ಲ್ಡ್ಸ್ ಲಾರ್ಜೆಸ್ಟ್ ಇಂಪೋರ್ಟರ್ ಆಫ್ ಎಡಿಬಲ್ ಆಯಿಲ್ ಅಂತ. ನಮ್ಮ ಕನ್ಸಪ್ಷನ್ ನೀವು ನೋಡಿದಾಗ ಸುಮಾರು 60% ಅನ್ನ ಫುಲ್ಫಿಲ್ ಮಾಡೋದಕ್ಕೆ ಇದನ್ನ ನಾವು ಯೂಸ್ ಮಾಡ್ತೀವಿ. ಕಳೆದ 2 ಡೆಕೇಡ್ಸ್ ನಲ್ಲಿ ಅಂದ್ರೆ 20 ವರ್ಷದಲ್ಲಿ ನಮ್ಮ ಒಂದು ಇಂಪೋರ್ಟ್ ಡಿಪೆಂಡೆನ್ಸಿ ನೀವು ನೋಡಿದಾಗ ತುಂಬಾ ವರ್ಸ್ಟ್ ಆಗೋಗಿದೆ. 2000ದಿಂದ 2001ರಲ್ಲಿ ಕನ್ಸ್ಯೂಮ್ ಮಾಡಿದ ಟೋಟಲ್ ಎಡಿಬಲ್ ಆಯಿಲ್ ನ ನೀವು 43% ಇಂದ ನೋಡೋದಾದ್ರೂ ಕೂಡ 2021 ಮತ್ತೆ 22ರ ಹೊತ್ತಿಗೆ ಇದು 57%ಗೆ ಏರಿದೆ. ಮೋಸ್ಟ್ ಫೇಮಸ್ ಆಗಿರೋದ್ರಿಂದ ಪಾಮ್ ಆಯಿಲ್ ಸಾಮಾನ್ಯವಾಗಿ ನಮ್ಮ ಒಂದು ಎಡಿಬಲ್ ಆಯಿಲ್ ಇಂಪೋರ್ಟ್ಸ್ ನ ಬಲ್ಕ್ ಆಗಿ ಇಟ್ಕೊಂಡಿರುತ್ತೆ. ಇದು ಗ್ಲೋಬಲ್ ಪಾಮ್ ಆಯಿಲ್ ಪ್ರೊಡಕ್ಷನ್ ನ 82% ಕಂಟ್ರೋಲ್ ಮಾಡೋದಕ್ಕೆ 2 ಕಂಟ್ರೀಸ್ ಇಂದಾನೇ ಬರೋದು. ಅದು ಇಂಡೋನೇಷಿಯಾ, ಇನ್ನೊಂದು ಮಲೇಷಿಯಾ. ಈ ದೇಶಗಳಲ್ಲಿ ನಾವು ನೋಡಿದಾಗ ಯಾವುದಕ್ಕಾದ್ರೂ ಕೂಡ ಒಂದ್ಸಲ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಭಾರತದ ಈ ಒಂದು ಕಿಚನ್ಸ್ ಅಂದ್ರೆ ಅಡಿಗೆ ಮನೆ ಏನಿದೆ ಪ್ರತಿಯೊಂದು ಕೂಡ ಬಂದಾಗಬೇಕಾಗತ್ತೆ. ನಾವೆಲ್ಲರೂ ಕೂಡ ಸಫರ್ ಮಾಡ್ತೀವಿ. ಪಾಮ್ ಆಯಿಲ್ ಅನ್ನ ಬಿಟ್ಬಿಡಿ, ರಷ್ಯಾ ಮತ್ತೆ ಯುಕ್ರೇನ್ ಒಟ್ಟಾಗಿನೂ ಕೂಡ ಗ್ಲೋಬಲ್ ಸನ್ಫ್ಲವರ್ ಆಯಿಲ್ ಶಿಪ್ಮೆಂಟ್ಸ್ ಏನಿದೆ ಅದನ್ನ 70% ರಷ್ಟು ಅಕೌಂಟ್ ಮಾಡುತ್ತೆ, ಅಂದ್ರೆ ನಮ್ಮ ದೇಶಕ್ಕೆ ಕಳ್ಸತ್ತೆ ಅಂತೆ. ಮತ್ತೆ ಭಾರತವು ಸಾಮಾನ್ಯವಾಗಿ ತನ್ನ ಸನ್ಫ್ಲವರ್ ಆಯಿಲ್ ನ 90% ಅನ್ನ ಈ ರೀಜನ್ ಇಂದ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ನೀವೇ ಯೋಚನೆ ಮಾಡಿ, ನಮ್ಮ ದೇಶದಲ್ಲಿ ಇಷ್ಟೊಂದು ಪಾಪ್ಯುಲೇಷನ್ ಇದೆ, ಅಂದ್ರೆ ಜನಸಂಖ್ಯೆ ಇಷ್ಟೊಂದಿದ್ರೂ ಕೂಡ ನಾವು ಇಲ್ಲಿ ಯೂಸ್ ಮಾಡೋ ಈ ಒಂದು ಆಯಿಲ್ ಪ್ರೊಡಕ್ಷನ್ ಏನಿದೆ ಅದನ್ನ ನಮ್ಮ ದೇಶದಲ್ಲೇ ಮಾಡದೆ ಪ್ರತಿಯೊಂದಕ್ಕೂ ಕೂಡ ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಿದೀವಿ ಅಂತಂದ್ರೆ ನಾವು ಮುಂದುವರಿಯೋದಕ್ಕೆ ಎಲ್ಲಿ ಸಾಧ್ಯ?
ಈ ಲೆವೆಲ್ ಆಫ್ ಡಿಪೆಂಡೆನ್ಸಿ ನಮ್ಮನ್ನ ಈ ತರ ಕಂಟ್ರೀಸ್ಗಳ ಮೇಲೆ ನಡೆಯೋ ಘಟನೆಗಳ ಮೇಲೂ ಕೂಡ ಡಿಪೆಂಡ್ ಆಗೋಕೆ ಮಾಡುತ್ತೆ. ಆಮೇಲೆ ನಮ್ಮ ಕಂಟ್ರೋಲ್ ಇಂದ ಸಂಪೂರ್ಣವಾಗಿ ನಾವು ಹೊರಗಡೆನೆ ಇರ್ತೀವಿ. ಬೇರೆ ದೇಶದ ಮೇಲೆ ನಾವು ಡಿಪೆಂಡ್ ಆಗೋದ್ರಿಂದ ಯಾವ್ಯಾವ ರೀತಿ ರಿಸ್ಕ್ ಅನ್ನ ಫೇಸ್ ಮಾಡಬಹುದು. ಗ್ಲೋಬಲ್ ಪ್ರೈಸಸ್ ಆಫ್ ಎಡಿಬಲ್ ಆಯಿಲ್ ಚೇಂಜ್ ಇದೆಯಲ್ವಾ, ಇದು ಆಗ್ತಾ ಹೋದ ಹಾಗೆ ಭಾರತದ ಟ್ರೇಡ್ ಬಾಸ್ಕೆಟ್ ತುಂಬಾ ವಾಲಿಟಿಲಿಟಿಯನ್ನ ಎದುರಿಸುತ್ತೆ. ಇದು ನಾವು ಎಷ್ಟು ಎಡಿಬಲ್ ಆಯಿಲ್ ಇಂಪೋರ್ಟ್ಸ್ ಮಾಡ್ತೀವಿ, ಅದರಲ್ಲಿ ಪ್ರತಿ ಟೈಪ್ ಆಫ್ ಆಯಿಲ್ ಇರುತ್ತೆ ಅಲ್ವಾ, ಅದರ ಪ್ರಪೋರ್ಷನ್ಸ್ ಎಷ್ಟಿರುತ್ತೆ ಎಂಬುದ್ರ ಮೇಲೆ ಅಫೆಕ್ಟ್ ಮಾಡುತ್ತೆ. ಮತ್ತೆ ಇದನ್ನ ನಾವು ನೋಡಿದಾಗ ಇತ್ತೀಚೆಗೆ ಆಕ್ಷನ್ ನಲ್ಲಿ ನೋಡಿದೀವಿ. ಭಾರತದ ಓವರ್ ಆಲ್ ಎಡಿಬಲ್ ಆಯಿಲ್ ಇಂಪೋರ್ಟ್ಸ್ ಏನಿದೆ ಅದನ್ನ ಫೆಬ್ರವರಿಲಿ ನಾವು ನೋಡಿದಾಗ ತುಂಬಾ ಕಡಿಮೆ ಹಿಟ್ ಮಾಡ್ಕೊಂಡಿತ್ತು. ಇನ್ನು ಪಾಮ್ ಆಯಿಲ್ ಇಂಪೋರ್ಟ್ಸ್ ನ ರಿಯಾಲಿಟಿಲಿ ನಾವು ನೋಡಿದಾಗ 14 ವರ್ಷ ಅಂದ್ರೆ ಕಡಿಮೆ ತಲುಪಿದ ನಂತರ 36%ಗೆ ಸರ್ಜ್ ಆಗಿದೆ. ಈ ಟ್ರೆಂಡ್ ಕಂಟಿನ್ಯೂ ಆಯಿತು ಅಂತ ಅನ್ಕೊಳ್ಳಿ. ಪಾಮ್ ಆಯಿಲ್ ಇಂಪೋರ್ಟ್ಸ್ ಜೂನ್ ನಲ್ಲಿ ಸುಮಾರು 1 ವರ್ಷದ ಹೈಯೆಸ್ಟ್ ಲೆವೆಲ್ಗೆ ತಲುಪಿದೆ. ಆದ್ರೆ ಜುಲೈನಲ್ಲಿ ಇಂಪೋರ್ಟ್ಸ್ ಮತ್ತೆ ಡಿಕ್ಲೈನ್ ಆದ್ರೂ ಕೂಡ ಇದು ಈ ಸೆಕ್ಟರ್ ನಲ್ಲಿ ಮಾರ್ಕೆಟ್ ಡೈನಾಮಿಕ್ಸ್ ಎಷ್ಟು ಬೇಗ ಶಿಫ್ಟ್ ಆಗ್ಬಹುದು ಅನ್ನೋದನ್ನು ಕೂಡ ತೋರಿಸ್ತಾ ಇದೆ. ಈ ವಾಲಿಟಿಲಿಟಿಗೆ ಆಡ್ ಆಗೋ ವಿಷಯ ಏನು ಅಂತಂದ್ರೆ ಪಾಮ್ ಆಯಿಲ್ ಮತ್ತೆ ಸೋಯಾಬೀನ್ ಈ ಒಂದು ಆಯಿಲ್ ಸಬ್ಸ್ಟಿಟ್ಯೂಟ್, ಈ ಒಂದು ಸರಕುಗಳು, ಗೂಡ್ಸ್ಗಳು ಅಂತ ಹೇಳ್ಬೋದು. ಅವುಗಳಲ್ಲಿ ಒಂದರ ಬದಲಾಗಿ ಇನ್ನೊಂದರನ್ನ ಯೂಸ್ ಮಾಡಲಾಗತ್ತೆ. ಈ ಒಂದು ಟ್ರೇಡ್ ಆಫ್ ಎಡಿಬಲ್ ಆಯಿಲ್ ನಲ್ಲಿ ವೈಲ್ಡ್ ಸ್ವಿಂಗ್ಸ್ ತರ ಕೆಲಸ ಮಾಡುತ್ತೆ. ಅಂದ್ರೆ ನಾವ್ ಯಾವ ರೀತಿ ನೋಡಿದ್ವಿ ಮತ್ತೆ ಯಾವ ರೀತಿ ನೋಡ್ತೀವಿ ಅಂತ ಅದನ್ನ ಕ್ರಿಯೇಟ್ ಮಾಡೋದು. ಇದಲ್ಲದೆ ಆ ಒಂದು ಆಯಿಲ್ಸ್ ಗಳಲ್ಲಿ ಒಂದು ಎಕ್ಸೆಸ್ ಸಪ್ಲೈ ಇರುತ್ತೆ ಗೊತ್ತಾ, ಇದು ಕೂಡ ಏನಾದ್ರೂ ಕಡಿಮೆ ಆಗೋದಾಗ ಟ್ರೇಡ್ ಸೈಕಲ್ ಏನಿರುತ್ತೆ ಅದು ಕೂಡ ಕಂಪ್ಲೀಟ್ ಆಗಿ ಬದಲಾಗೋಗುತ್ತೆ. ಕಳೆದ ವರ್ಷದ ಕೊನೆಯಲ್ಲಿ ಫಾರ್ ಎಕ್ಸಾಂಪಲ್ ನಾವು ನೋಡಿದಾಗ ಸೌತ್ ಅಮೆರಿಕನ್ ಈ ಎಲ್ಲಾ ದೇಶಗಳು ಕೂಡ ಸರ್ಪ್ಲಸ್ ಸಪ್ಲೈ ಕಾರಣದಿಂದಾನೇ ಸೋಯಾಬೀನ್ ಆಯಿಲ್ ಅನ್ನ ಒಂದು ದೊಡ್ಡ ಡಿಸ್ಕೌಂಟ್ಸ್ ನಲ್ಲಿ ಆಫರ್ ಮಾಡ್ತಿತ್ತು. ಇನ್ನೊಂದ್ ಕಡೆ ನಾವು ನೋಡಿದಾಗ ಮಲೇಷಿಯನ್ ಪಾಮ್ ಆಯಿಲ್ ಪ್ರೈಸಸ್ ಕೂಡ ತುಂಬಾ ಟೈಟರ್ ಆದ ಎಕ್ಸ್ಪೋರ್ಟ್ಸ್ ಕಾರಣದಿಂದ ಜಾಸ್ತಿ ದಿನ ದಿನ ಏರ್ಕೊಳ್ತಾನೆ ಹೋಗ್ತಿತ್ತು. ಇದು ಪಾಮ್ ಆಯಿಲ್ ಪ್ರೈಸಸ್ ಅನ್ನ ಸೋಯಾಬೀನ್ ಆಯಿಲ್ಗೆ ಕಂಪೇರ್ ಮಾಡ್ತು ಅಂತ ಅನ್ಕೊಳ್ಳಿ, ತುಂಬಾ ಎಕ್ಸ್ಪೆನ್ಸಿವ್ ಅಂತ ಗೊತ್ತಾಗುತ್ತೆ. ರಿಸಲ್ಟ್ಸ್ ನಾವು ನೋಡಿದಾಗ ಅರ್ಥ ಮಾಡ್ಕೊಳ್ಳೋದೇನು, ಇಂಡಿಯನ್ ಇಂಪೋರ್ಟರ್ಸ್ ಫೈನಾನ್ಷಿಯಲಿ ಸೆನ್ಸ್ ಆಗೋ ಕೆಲಸ ಮಾಡಿದ್ದಾರೆ ಅಂತ. ಅಂದ್ರೆ ಅವರು ಸೋಯಾಬೀನ್ ಆಯಿಲ್ ಇಂಪೋರ್ಟ್ ಮಾಡ್ಕೊಂಡ್ರು ಕೂಡ ಹೆಚ್ಚಾಗಿ ಅರ್ಜೆಂಟೀನಾ ಮತ್ತೆ ಬ್ರೆಜಿಲ್ ನಿಂದ ಬಂದಿರೋದು. ಡಿಸೆಂಬರ್ 2024ರಲ್ಲಿ ಭಾರತದ ಸೋಯಾಬೀನ್ ಆಯಿಲ್ ಇಂಪೋರ್ಟ್ಸ್ ನೀವು ನೋಡಿದಾಗ ಸುಮಾರು 3-fold ಸರ್ಜ್ ಆಗಿ ಅಂದ್ರೆ 4,20,000 ಟನ್ಸ್ ತಲುಪಿದೆ. ಎಡಿಬಲ್ ಆಯಿಲ್ ಮಾರ್ಕೆಟ್ ನ 58% ಅನ್ನು ಕೂಡ ಕ್ಯಾಪ್ಚರ್ ಮಾಡಿದೆ. ಅಟ್ ದ ಸೇಮ್ ಟೈಮ್ ಪಾಮ್ ಆಯಿಲ್ ಇಂಪೋರ್ಟ್ಸ್ ನ ಕೂಡ ಎಲ್ಲೋ ಒಂದ್ ಕಡೆ ಕ್ರಾಶ್ ಆಗ್ತಿತ್ತು ಅಂತ ತೋರಿಸ್ತಾರೆ. ಆದ್ರೆ ಪಾಮ್ ಆಯಿಲ್ ನ ನಾವು ನೋಡಿದಾಗ ರಿಲೇಟಿವ್ಲಿ ಕಡಿಮೆ ಆಯ್ತು ಅಂತ ಅನ್ಕೊಳ್ಳಿ. ಮತ್ತೆ ಏನ್ ಗೊತ್ತಾಗತ್ತೆ, ಇನ್ನೊಂದ್ ಕಡೆ ಎಲ್ಲೋ ಈ ಒಂದು ಪಾಮ್ ಆಯಿಲ್ ಇಂಪೋರ್ಟ್ಸ್ಗೆ ಫೇವರ್ ಮಾಡ್ತಿದೀವಿ ಅಂತ ಗೊತ್ತಾಗತ್ತೆ. ಅಂದ್ರೆ ಪ್ರತಿಯೊಂದು ಕಡೆನೂ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರತ್ತೆ. ಸೆಕೆಂಡ್ಲಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದೇನ್ ಗೊತ್ತಾ, ಇಂಡಿಯಾ ಜಾಸ್ತಿ ಈ ರೀತಿ ಆಯಿಲ್ ನ ಪ್ರೊಡ್ಯೂಸ್ ಮಾಡಿಲ್ಲ, ಆದ್ರೆ ಜಾಸ್ತಿ ಯೂಸ್ ಮಾಡ್ತಿದೆ ಅಂತ ಅನ್ಕೊಳ್ಳೋಣ. ಈ ಡಿಸಿಷನ್ಗೆ ತುಂಬಾ ಅಂದ್ರೆ ವಾಲ್ನರಬಲ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಏಪ್ರಿಲ್ 2022ರಲ್ಲಿ ನಾವು ನೋಡಿದಾಗ ಇಂಡೋನೇಷಿಯಾ ಡೊಮೆಸ್ಟಿಕ್ ಕುಕಿಂಗ್ ಆಯಿಲ್ ಸಪ್ಲೈಸ್ಗೆ ಪ್ರೊಟರೈಸ್ ಮಾಡಬೇಕು ಅಂತಾನೆ ಇದ್ದಕ್ಕಿದ್ದ ಹಾಗೆ ಪಾಮ್ ಆಯಿಲ್ ಎಕ್ಸ್ಪೋರ್ಟ್ಸ್ ಅನ್ನ ಬ್ಯಾನ್ ಮಾಡ್ತು. ಇನ್ನು ಗ್ಲೋಬಲಿ ಈ ಒಂದು ಪಾಮ್ ಆಯಿಲ್ ಪ್ರೈಸಸ್ ಏನಿದೆ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಆಗೋಯ್ತು. ಅದಾದ್ಮೇಲೆ ಇಂಡಿಯನ್ ಕನ್ಸ್ಯೂಮರ್ಸ್ಗೆ ತಕ್ಷಣನೇ ಆ ಪಿಂಚ್ ನ ಎಕ್ಸ್ಪೀರಿಯನ್ಸ್ ಆಗೋಯ್ತು ಬಿಡಿ. ಅಂದ್ರೆ ಗ್ಲೋಬಲಿ ಎಲ್ಲಾ ಆಯಿಲ್ ಪ್ರೈಸಸ್ ಬ್ಯಾನ್ ಆಗ್ತಿದೆ, ಇನ್ನೊಂದ್ ಕಡೆ ಜಾಸ್ತಿ ಆಗ್ತಿದೆ ಅಂತಂದ್ರೆ ಆ ಪರಿಣಾಮ ಇಂಡಿಯನ್ಸ್ ಅದ ನಮ್ಗೇನೆ ತಾನೇ ಬರೋದು. ಈ ಬ್ಯಾನ್ಸ್ ಗಳೆಲ್ಲ ಏನಾಯ್ತು, ಇದು ಕೇವಲ 2 ವಾರನೇ ಇದ್ದಿತ್ತು. ಆದ್ರೆ ಇಂಡೋನೇಷಿಯಾದ ಗ್ರಿಪ್ ಅಂದ್ರೆ ಈ ಒಂದು ಪಾಮ್ ಆಯಿಲ್ ಎಕ್ಸ್ಪೋರ್ಟ್ಸ್ ಮೇಲೆ ಈಗ್ಲೂ ಕೂಡ ಇದೆ. ಒಂದು ಪಾಲಿಸಿ ಡಿಸಿಷನ್ ನಾವು ನೋಡಿದಾಗ ಆಕ್ಚುಲಿ ಅರ್ಥ ಆಗೋದೇನ್ ಗೊತ್ತಾ, ಈ ಒಂದು ಯುದ್ಧಗಳಿಂದ ಏನಾಗತ್ತೆ ನೋಡಿ. ರಷ್ಯಾ ಯುಕ್ರೇನ್ ಅನ್ನ ನಾವೇನಾದ್ರೂ ಇನ್ಕ್ಲೂಡ್ ಮಾಡಿದಾಗ ಭಾರತದಲ್ಲಿ ಸನ್ಫ್ಲವರ್ ಆಯಿಲ್ ಪ್ರೈಸ್ ಸುಮಾರು 98 ರೂಪಾಯಿಂದ 250 ರೂಪಾಯಿವರೆಗೂ ಕೂಡ ಅಂದ್ರೆ ಪರ್ ಲೀಟರ್ಸ್ಗೆ ಜಾಸ್ತಿ ಆಗಿದೆ ಅಂತ. ಇಂಡಿಯನ್ ಕಂಪನೀಸ್ಗಳು ಏನ್ ಮಾಡಿದ್ವು, ಆಲ್ಟರ್ನೇಟಿವ್ ಸಪ್ಲೈಯರ್ಸ್ ನ ಹುಡ್ಕೋದಕ್ಕೆ ಸಖತ್ ಕಷ್ಟ ಪಡ್ಬೇಕಾಯ್ತು ಅಥವಾ ಪ್ರೀಮಿಯಂ ಪ್ರೈಸಸ್ ನ ಪೇ ಮಾಡಿನೇ ತಗೊಳ್ಬೇಕಾಯ್ತು. ಮೂರನೇದಾಗಿ ಅರ್ಥ ಆಗೋದೇನ್ ಗೊತ್ತಾ, ಆ ಕರೆನ್ಸಿ ರಿಸ್ಕ್ ಅಂತ ಹೇಳ್ಬೋದು. ಈ ಇಂಪೋರ್ಟ್ಸ್ ನಾವು ನೋಡಿದಾಗ ಡಾಲರ್ ಡಿನಾಮಿನೇಟೆಡ್ ಆಗಿದೆ ನೋಡಿ. ಪ್ರತಿ ಬಾರಿ ರುಪಿ ವೀಕ್ ಆದಾಗ ಕುಕಿಂಗ್ ಆಯಿಲ್ ಇಂಡಿಯನ್ ಕನ್ಸ್ಯೂಮರ್ಸ್ಗೆ ಹೆಚ್ಚು ಎಕ್ಸ್ಪೆನ್ಸಿವ್ ಆಗುತ್ತೆ. ಇಟ್ಸ್ ಅ ಡಬಲ್ ರೇಟ್ ಅಂತ ಹೇಳ್ಬೋದು. ನಾವು ಗ್ಲೋಬಲ್ ಕಮಾಡಿಟಿ ಪ್ರೈಸ್ ಸ್ವಿಂಗ್ಸ್ ನಾವು ನೋಡಿದಾಗ ಎಕ್ಸ್ಚೇಂಜ್ ರೇಟ್ ವಾಲಿಟಿಲಿಟಿ ಎರಡಕ್ಕೂ ಕೂಡ ಎಕ್ಸ್ಪೋಸ್ಡ್ ಆಗಿದೆ ಅಂತ. 2023 ಮತ್ತು 2024ರಲ್ಲಿ ನಾವು 1.32 lakhs crores ಮೌಲ್ಯದ ಅಂದ್ರೆ 15.96 ಮಿಲಿಯನ್ ಟನ್ಸ್ ಎಡಿಬಲ್ ಆಯಿಲ್ ನ ಇಂಪೋರ್ಟ್ಸ್ ಮಾಡಿದ್ದೀವಿ. ಅದು ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಮೇಲೆ ಅಫೆಕ್ಟ್ ಮಾಡೋ ಆ ಮಾಸಿವ್ ಔಟ್ಫ್ಲೋ ಅಂತ ಹೇಳ್ಬೋದು.
ಈ ಎಲ್ಲವೂ ಕೊನೆಗೆ ನಮ್ಮ ಒಂದು ಡೊಮೆಸ್ಟಿಕ್ ಇನ್ಫ್ಲೇಷನ್ಗೆ ತುಂಬಾ ಡೀಪ್ ಆಗಿ ಹೋಗುತ್ತೆ. ಇನ್ನು ಇಂಪೋರ್ಟೆಡ್ ಇನ್ಫ್ಲೇಷನ್ ಅನ್ನ ನೋಡೋದಾದ್ರೆ ಇದು ನಮ್ಮ ಇಂಪೋರ್ಟ್ ಮಾಡೋ ಪ್ರತಿಯೊಂದು ಗೂಡ್ಸ್ ಆಗಿರ್ಬೋದು, ಅಂದ್ರೆ ಎಡಿಬಲ್ ಆಯಿಲ್ಸ್ ತನಕ ಪ್ರತಿಯೊಂದ್ರಲ್ಲೂ ಕೂಡ ಜಾಸ್ತಿ ತೊಂದರೆಯನ್ನ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಪ್ರೈಸಸ್ಗಳು ಜಾಸ್ತಿ ಆಗೋದಾಗಿರ್ಬೋದು, ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ಗೆ ಏನಾದ್ರೂ ಇದು ತಲುಪಿದಾಗ ಎಲ್ರಿಗೂ ಕೂಡ ಪ್ರಾಬ್ಲಮ್ನ ಅನುಭವಿಸುವಂತಹ ಸಿಚುವೇಶನ್ ಬರುತ್ತೆ. ಈಗ ನಮ್ಮ ಬಾರ್ಡರ್ಸ್ ಏನಿರುತ್ತೆ ಅದರಿಂದ ಹೊರಗಿನಿಂದ ನಾವು ನೋಡಿದಾಗ ಅಲ್ಲಿ ಒರಿಜಿನೇಟ್ ಆಗೋ ಈ ಒಂದು ಇನ್ಫ್ಲೇಷನರಿ ಪ್ರೆಷರ್ಸ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಇನ್ನು ಇಂಪೋರ್ಟೆಡ್ ಇನ್ಫ್ಲೇಷನ್ ನಾವು ನೋಡಿದಾಗ ಜೂನ್ 2024ರಲ್ಲಿ ಕೇವಲ 1.3% ನಿಂದ ಫೆಬ್ರವರಿ 2025ರಲ್ಲಿ ಅಂದ್ರೆ 31.1%ಗೆ ಸರ್ಜ್ ಆಗೋಯ್ತು. ಇದೆಲ್ಲ ನಾವು ನೋಡಿದಾಗ ಎಡಿಬಲ್ ಆಯಿಲ್ಸ್ ನ ಪ್ರೈಸಸ್ ಒಂದು ಫ್ಯಾಕ್ಟರ್ ಆಗಿದೆ ಅಂತ ಗೊತ್ತಾಗತ್ತೆ. ಹಾಗಿದ್ರೆ ಸರ್ಕಾರ ಏನ್ ಮಾಡ್ತಿದೆ? ಈ ಒಂದು ತೊಂದರೆಯನ್ನ ರೆಕಗ್ನೈಸ್ ಮಾಡಿಕೊಂಡು ಸರ್ಕಾರ ಮಲ್ಟಿಪಲ್ ಇನಿಷಿಯೇಟಿವ್ ಮೂಲಕ ಈ ಒಂದು ದೇಶೀಯ ಪ್ರೊಡಕ್ಷನ್ ಅನ್ನ ಬೂಸ್ಟ್ ಮಾಡಬೇಕು ಅಂತ ಎಲ್ಲೋ ಒಂದ್ ಕಡೆ ಪ್ರಯತ್ನ ಪಡ್ತಿದೆ. ನೋಡಿ, ದ ಸೆಂಟರ್ ಪೀಸ್ ಇಸ್ ದಿ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್, ಅಂದ್ರೆ ಆಯಿಲ್ ಪಾಮ್ ಅಂತ ಹೇಳ್ಬೋದು. ಇದನ್ನ ನಾವು ನೋಡಿದಾಗ ಆಗಸ್ಟ್ 2021ರಲ್ಲಿ 11,040 crores ಹೆಚ್ಚಿನ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನೊಂದಿಗೆ ಲಾಂಚ್ ಅನ್ನ ಮಾಡಿದ್ರು. ಈ ಮಿಷನ್ ಅಡಿಯಲ್ಲಿ ಅದೊಂದು ಮೆಗಾ ಆಯಿಲ್ ಪಾಮ್ ಈ ಒಂದು ಪ್ಲಾಂಟೇಶನ್ ಅನ್ನ ಡ್ರೈವ್ ಮಾಡ್ಕೊಂಡಿದೆ. ಅಂದ್ರೆ 12,000 ಹೆಕ್ಟರ್ಸ್ ಇದನ್ನ ಕವರ್ ಮಾಡೋ ಮುಖಾಂತರ 17 ಲಕ್ಷಕ್ಕಿಂತ ಹೆಚ್ಚಾಗಿರೋ ಈ ಒಂದು ಸ್ಯಾಪ್ಲಿಂಗ್ಸ್ ಅನ್ನ ಪ್ಲಾಂಟ್ ಮಾಡಿದೆ ಅಂತ. ಇನ್ನು 2024ರಲ್ಲಿ ನಾವು ನೋಡಿದಾಗ ಈ ಪಾಲಿಸಿಯನ್ನ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಆಯಿಲ್ ಸೀಡ್ಸ್, ಇದನ್ನ NMEO ಆಯಿಲ್ ಸೀಡ್ಸ್ ಅಂತಾನು ಹೇಳ್ಬೋದು, ಇದು ಫಾಲೋ ಮಾಡ್ಕೊಳ್ತು. ಅಂದ್ರೆ ಒಂದು ಬೋಲ್ಡ್ ವಿಷನ್ ಇಲ್ಲಿ ಏನು ಅರ್ಥ ಆಗುತ್ತೆ ಗೊತ್ತಾ? ನಮ್ಮ ರೈತರಿಗೆ ಫೈನಾನ್ಷಿಯಲ್ ಮತ್ತೆ ಟೆಕ್ನಿಕಲ್ ಈ ಒಂದು ಸಪೋರ್ಟ್ ಅನ್ನ ಒದಗಿಸೋದ್ರ ಮುಖಾಂತರ 7 ವರ್ಷಗಳಲ್ಲಿ ಆಯಿಲ್ ಸೀಡ್ಸ್ ಪ್ರೊಡಕ್ಷನ್ ಅಲ್ಲೂ ಕೂಡ ಭಾರತ ಏನ್ ಮಾಡ್ತಿದೆ? ಸೆಲ್ಫ್ ರಿಲೈಂಟ್ ಆಗೋದಕ್ಕೆ ಬಯಸ್ತಾ ಇದೆ. ಇನ್ನು ಸರ್ಕಾರ ಹಲವಾರು ಈ ರೀತಿ ಒಂದು ಆಬ್ಜೆಕ್ಟಿವ್ಸ್ ಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಇಂಪೋರ್ಟ್ ಡ್ಯೂಟೀಸ್ ಅನ್ನ ಅಡ್ಜಸ್ಟ್ ಮಾಡ್ತಿದೆ. ಸೆಪ್ಟೆಂಬರ್ 2024ರಲ್ಲಿ ಡೊಮೆಸ್ಟಿಕ್ ಫಾರ್ಮರ್ಸ್ ಯಾರೆಲ್ಲ ಇರ್ತಾರೆ ಅವರನ್ನ ರಕ್ಷಿಸಬೇಕು ಅಂತಾನೆ ಕ್ರೂಡ್ ಆಯಿಲ್ಸ್ ಮೇಲಿನ ಡ್ಯೂಟೀಸ್ ಅನ್ನ 0ದಿಂದ 20%ಗೆ ಇನ್ಕ್ರೀಸ್ ಮಾಡ್ತು. ಆದ್ರೆ ಫುಡ್ ಇನ್ಫ್ಲೇಷನ್ ಏರೋದಕ್ಕೆ ಶುರುವಾದಾಗ ಅದು ತಕ್ಷಣವೇ ಕೋರ್ಸ್ ರಿವರ್ಸ್ ಮಾಡ್ಕೊಳ್ತು. ಮೇ 2025ರಲ್ಲಿ ಡ್ಯೂಟೀಸ್ ಅನ್ನ ನೀವು ನೋಡಿದಾಗ 10%ಗೆ ರೆಡ್ಯೂಸ್ ಮಾಡ್ತು. ಒಂದು ಸ್ಟ್ರಾಟಜಿಕ್ ಡ್ಯೂಟಿ ಡಿಫರೆನ್ಷಿಯಲ್ ಕೂಡ ಇದೆ ನೋಡಿ. ಗವರ್ಮೆಂಟ್ ಕ್ರೂಡ್ ಮತ್ತೆ ರಿಫೈನ್ಡ್ ಆಯಿಲ್ ಡ್ಯೂಟೀಸ್ ನಡುವೆ 19.25% ಈ ಒಂದು ಗ್ಯಾಪ್ ಅನ್ನ ಮೇಂಟೈನ್ ಮಾಡುತ್ತೆ. ಲಾಜಿಕ್ ವೆರಿ ಸಿಂಪಲ್. ಕ್ರೂಡ್ ಆಯಿಲ್ ಮೇಲಿನ ಇಂಪೋರ್ಟ್ ಡ್ಯೂಟೀಸ್ ಅನ್ನ ತುಂಬಾ ಕಡಿಮೆ ಮಾಡಿಕೊಂಡು ರಿಫೈನ್ಡ್ ಆಯಿಲ್ ಮೇಲೆ ಹೈಯರ್ ಆಗಿ ಇರಿಸೋದ್ರ ಮುಖಾಂತರ ಅವರು ಪ್ಲಾನ್ ಮಾಡ್ತಿರೋದು. ಇನ್ನು ಇಂಡಿಯನ್ ಕಂಪನೀಸ್ ರೆಡಿಮೇಡ್ ರಿಫೈನ್ಡ್ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕಿಂತ ಈ ಒಂದು ರಾ ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡಿಕೊಂಡು ಡೊಮೆಸ್ಟಿಕ್ಲಿ ಏನ್ ಮಾಡ್ತಾರೆ ಗೊತ್ತಾ? ರಿಫೈನ್ ಮಾಡೋದ್ರ ಜೊತೆಗೆ ಹೆಚ್ಚು ಪ್ರಾಫಿಟಬಲ್ ಆಗೋ ರೀತಿ ಒಂದು ದಾರಿಯನ್ನು ಕೂಡ ಕಂಡ್ಕೊಳ್ತಾರೆ. ನೋಡಿ, ಈ ಎಲ್ಲಾ ಪಾಲಿಸೀಸ್ಗಳು ಕೂಡ ತುಂಬಾ ರೀಸೆಂಟ್ ಆಗಿರೋದ್ರಿಂದ ಈ ಒಂದು ಇಂಪೋರ್ಟ್ ಡಿಪೆಂಡೆನ್ಸಿ ಏನಿದೆ ಅಲ್ವಾ, ಅಂದ್ರೆ ಬೇರೆ ದೇಶದಿಂದ ತರಿಸ್ಕೊಳ್ಳೋದು, ಅದನ್ನ ಕಡಿಮೆ ಮಾಡೋದು ಎಷ್ಟು ಪರಿಣಾಮ ಕೊಡುತ್ತೆ ಅನ್ನೋದನ್ನ ಟೈಮ್ ಮಾತ್ರ ಹೇಳಬಲ್ಲದು. ಪ್ರತಿಯೊಂದನ್ನು ಕೂಡ ನಾವು ಕಾದು ನೋಡಿದಾಗ ನಮ್ಗೆ ಈ ಒಂದು ರಿಸಲ್ಟ್ಸ್ ಗೊತ್ತಾಗತ್ತೆ. ಬಾಟಮ್ ಲೈನ್ ಏನಪ್ಪಾ ಅಂತಂದ್ರೆ, ಭಾರತದ ಎಡಿಬಲ್ ಆಯಿಲ್ ಸ್ಟೋರಿ ನಿಜವಾಗ್ಲೂ ಕೂಡ ಟ್ರೇಡ್ ಆಫ್ಸ್ ಗಳ ಸ್ಟೋರಿ ಆಗಿದೆ. ನಮ್ಮ ಒಂದು ಮಾಸಿವ್ ಪಾಪ್ಯುಲೇಷನ್ಗೆ ನೀವು ನೋಡಿದಾಗ ಅಫೋರ್ಡಬಲ್ ಕುಕಿಂಗ್ ಆಯಿಲ್ ಬೇಕು ಅಂತ ಅನ್ಕೊಳ್ತೀವಿ. ಅಂದ್ರೆ ನಮ್ಮ ದೇಶದ ಜನಸಂಖ್ಯೆ ಅಷ್ಟು ಜಾಸ್ತಿ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಈ ಒಂದು ಆಯಿಲ್ ನ ಯೂಸ್ ಮಾಡ್ತಾರೆ. ಆದ್ರೆ ನಮ್ಗೆ ಫುಡ್ ಸೆಕ್ಯೂರಿಟಿ ಮತ್ತೆ ರೆಡ್ಯೂಸ್ಡ್ ಇಂಪೋರ್ಟ್ ಡಿಪೆಂಡೆನ್ಸಿ ಖಂಡಿತವಾಗ್ಲೂ ಬೇಕು. ನಮ್ಮ ದೇಶದ ಈ ಒಂದು ರೈತರಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತಂದ್ರೆ ಪ್ರತಿಯೊಂದರಲ್ಲೂ ಕೂಡ ನಾವು ಒಂದು ದಾರಿನ ಕಂಡಿಡ್ಕೊಳ್ಬೇಕಾಗತ್ತೆ. ಇದೇನೋ ಆಗಿಲ್ಲ ಅಂತಂದ್ರೆ ಇನ್ಫ್ಲೇಷನ್ ಅಲ್ಲೂ ಕೂಡ ನಾವು ಚೆಕ್ ಮಾಡಬೇಕು. ಇಲ್ಲ ಅಂತಂದ್ರೆ ಪ್ರತಿಯೊಂದರಲ್ಲೂ ಕೂಡ ನಾವು ಫೇಲ್ಯೂರ್ ಅನ್ನ ನೋಡ್ಬೇಕಾಗತ್ತೆ. ಮುಂದಿನ ಬಾರಿ ನೀವೇನಾದ್ರೂ ಕೂಡ ಗ್ರಾಸರಿ ಸ್ಟೋರ್ ನಲ್ಲಿ ಒಂದು ಕುಕಿಂಗ್ ಆಯಿಲ್ ಬಾಟಲ್ ತಗೊಳ್ಬೇಕಾದ್ರೆ ನೀವು ಕೇವಲ ಒಂದು ಕುಕಿಂಗ್ ಇಂಗ್ರೀಡಿಯೆಂಟ್ ಅನ್ನ ಪರ್ಚೇಸ್ ಮಾಡ್ತಿರಲ್ಲ. ನೀವು ಇಂಡೋನೇಷಿಯನ್ ಪಾಮ್ ಪ್ಲಾಂಟೇಶನ್ ಇಂದ ಹಿಡಿದು ಯುಕ್ರೇನಿಯನ್ ಸನ್ಫ್ಲವರ್ ಫೀಲ್ಡ್ಸ್ ವರೆಗೆ ಎಲ್ಲವನ್ನೂ ಕೂಡ ಟಚ್ ಮಾಡೋದ್ರ ಮುಖಾಂತರ, ಹಾಗೆ ಇಂಡಿಯನ್ ಎಕನಾಮಿಕ್ ಮತ್ತೆ ಫಾರಿನ್ ಪಾಲಿಸಿ ಮೇಲೆ ಅಫೆಕ್ಟ್ ಮಾಡೋ ಒಂದು ಕಾಂಪ್ಲೆಕ್ಸ್ ಗ್ಲೋಬಲ್ ಸಪ್ಲೈ ಚೈನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತೀರಿ. ಇನ್ನು ನಮ್ಮ ಭಾರತದ ಕೇಸ್ ನಲ್ಲಿ ನಾವು ನೋಡಿದಾಗ ಕಿಚನ್ ನಿಜವಾಗ್ಲೂ ಕೂಡ ಸರ್ಕಾರದ ಕ್ಯಾಬಿನೆಟ್ಗೆ ಕನೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಸರ್ಕಾರ ಯಾವ ರೀತಿ ಆಡುತ್ತೋ ಆ ರೀತಿ ನಮ್ಮ ಕಿಚನ್ ಕೂಡ ಡ್ಯಾನ್ಸ್ ಮಾಡತ್ತೆ. ಸೊ ಇದೆಲ್ಲನೂ ಕೂಡ ಸ್ಮೂತ್ ಆಗಿ ಹೋಗ್ಬೇಕು ಅಂತಂದ್ರೆ ಇಂಪೋರ್ಟ್ ಡಿಪೆಂಡೆನ್ಸಿನ ನಾವು ಯಾವ ರೀತಿ ಕಡಿಮೆ ಮಾಡ್ತೀವಿ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಸ್ನೇಹಿತರೆ, ಇದಷ್ಟು ಇವತ್ತಿನ ಸ್ಟೋರಿ ಆಯ್ತು. ಟಿಡ್ ಬಿಟ್ಸ್ ಏನು ಅಂತ ಬೇಗ ನೋಡ್ಕೊಂಬರೋಣ.
ನಂಬರ್ 1, ಅಪೋಲೋ ಹಾಸ್ಪಿಟಲ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತೆ ಮೇಜರ್ ಶೇರ್ ಹೋಲ್ಡರ್ಸ್ ಆದ ಸುನೀತಾ ರೆಡ್ಡಿ ಅವರು ಹೇಳೋ ಪ್ರಕಾರ ಶುಕ್ರವಾರ ಒಂದು ಬ್ಲಾಕ್ ಡೀಲ್ ಮೂಲಕ ಕಂಪನಿಯಲ್ಲಿ ತಮ್ಮ 1.3% ಸ್ಟೇಕ್ ಅನ್ನ ಮಾರ್ಕೊಂಡಿದ್ದಾರೆ. ಈ ಸೇಲ್ ನ ನಂತರ ಪ್ರಮೋಟರ್ ಗ್ರೂಪ್ ನ ಸ್ಟೇಕ್ 29.3% ಇಂದ 28%ಗೆ ಇಳಿದೋಗಿದೆ. ಈ ಪ್ರೊಸೀಡ್ಸ್ ನಾವು ನೋಡಿದಾಗ ಪ್ರಮೋಟರ್ ಗ್ರೂಪ್ ನ ಡೆಟ್ ಕಡಿಮೆ ಮಾಡೋದಕ್ಕೆ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಮತ್ತೆ ಮುಂದೆ ಇನ್ನು ಯಾವುದೇ ಸ್ಟೇಕ್ ನ ಕಟ್ಸ್ ಮಾಡೋ ಪ್ಲಾನ್ಸ್ ಇಲ್ಲ ಅಂತ ಅಪೋಲೋ ಕರೆಕ್ಟ್ ಆಗಿ ಕ್ಲಾರಿಫೈ ಮಾಡಿದೆ. ಎರಡನೇದು, ವಿಪ್ರೋ ಸ್ಯಾಮ್ಸಂಗ್ ನ ER&D ಮತ್ತೆ ಐಟಿ ಸರ್ವಿಸ್ ಆರ್ಮ್ ಆದ ಹ್ಯಾರ್ಮನ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಸರ್ವಿಸ್ ನನ್ನು ಕೂಡ ಡಿಸೆಂಬರ್ ಒಳಗೆ $375 ಮಿಲಿಯನ್ ಗೆ ಅಕ್ವೈರ್ ಮಾಡ್ಕೊಳ್ಳಲಿದೆ. ಈ ಒಂದು ಡೀಲ್ ನ ನಾವು ನೋಡಿದಾಗ ವಿಪ್ರೋನ ರೆವಿನ್ಯೂಗೆ ಸುಮಾರು 3% ಆಡ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಹಾಗೆ ಹೆಲ್ತ್ ಕೇರ್, ಹೈಟೆಕ್ ಹಾಗೂ ಕೂಡ ಇಂಡಸ್ಟ್ರಿಯಲ್ಸ್ ನಂತಹ ಸೆಕ್ಟರ್ಸ್ ಗಳಲ್ಲಿ ಅದರ ಒಂದು AI, ಕ್ಲೌಡ್ ಮತ್ತೆ ಡಿವೈಸ್ ಇಂಜಿನಿಯರಿಂಗ್ ಕೆಪಾಬಿಲಿಟೀಸ್ ಅನ್ನು ಕೂಡ ಬೂಸ್ಟ್ ಮಾಡುತ್ತೆ. ಮೂರನೇದು, ಚಾಟ್ GPT ನ ಕ್ರಿಯೇಟರ್ ಆದ ಓಪನ್ AI ಇಂಡಿಯಾದಲ್ಲಿ ತನ್ನ ಮೊದಲ ಆಫೀಸ್ ಓಪನ್ ಮಾಡೋದಕ್ಕೆ ಸೆಟ್ ಮಾಡ್ಕೊಂಡಿದೆ. ಈ ಆಫೀಸ್ ನಾವು ನೋಡಿದಾಗ 2025 ಗಿಂತ ಮುಂಚೆ ನ್ಯೂ ಡೆಲ್ಲಿಯಲ್ಲಿ ಶುರುವಾಗಿದೆ ಅಂತ. ದೇಶದ ಸೆಕೆಂಡ್ ಲಾರ್ಜೆಸ್ಟ್ ಯೂಸರ್ ಮಾರ್ಕೆಟ್ ನಲ್ಲಿ ತನ್ನ ಒಂದು ಪ್ರೆಸೆನ್ಸ್ ಏನಿದೆ ಅದನ್ನ ತುಂಬಾ ಡೀಪ್ ಆಗಿ ಮಾಡ್ಕೊಳ್ಬೇಕು ಅಂತ ಅವ್ರು ಈಗಾಗಲೇ ಒಂದು ಲೋಕಲ್ ಟೀಮ್ ನ ಹೈರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು CEO ಸ್ಯಾಮ್ ಆಲ್ಟ್ಮನ್ ಹೇಳೋ ಹಾಗೆ ದೇಶದಾದ್ಯಂತ ಅಡ್ವಾನ್ಸ್ಡ್ AI ಅನ್ನ ಹೆಚ್ಚು ಆಕ್ಸೆಸಿಬಲ್ ಮಾಡಬೇಕು ಮತ್ತೆ AI ಫಾರ್ ಇಂಡಿಯಾ ಹಾಗೇನೆ ಒಂದು ವಿತ್ ಇಂಡಿಯಾನ ಬಿಲ್ಡ್ ಮಾಡೋ ಓಪನ್ AI ಕಮಿಟ್ಮೆಂಟ್ ನಲ್ಲಿ ಈ ಒಂದು ಮೂವ್ ಒಂದು ಕೀ ಸ್ಟೆಪ್ ಆಗುತ್ತೆ ಅಂತ ಅವರು ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ. ಕೊನೆಯ ಟಿಡ್ಬಿಟ್, ಪಾರ್ಲಿಮೆಂಟ್ ನಿಂದ ಹೊಸ ಆನ್ಲೈನ್ ಗೇಮಿಂಗ್ ಬ್ಯಾನ್ ಅನ್ನ ಪಾಸ್ ಆದ ನಂತರ ಈ ಒಂದು ಮೊಬೈಲ್ ಪ್ರೀಮಿಯರ್ ಲೀಗ್ ಏನಿದೆ ಇಂಡಿಯಾದಲ್ಲಿ ತನ್ನ ಎಲ್ಲ ರಿಯಲ್ ಮನಿ ಗೇಮ್ಸ್ ಅನ್ನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಿದೆ. ಈ ಲೆಜಿಸ್ಲೇಷನ್ ನೀವು ನೋಡಿದಾಗ ಫೈನಾನ್ಷಿಯಲ್ ಅಂಡ್ ಸೈಕಲಾಜಿಕಲ್ ಹಾರ್ಮ್ ನ ರಿಸ್ಕ್ ಗಳು ಏನಿದೆ ಅದಕ್ಕೆ ಕಾರಣ ಕೊಡುತ್ತೆ ಅಂತ ಗೊತ್ತಾಗುತ್ತೆ. ಈ ಎಲ್ಲ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ನ ಒಳಗೊಂಡ ಆನ್ಲೈನ್ ಗೇಮ್ಸ್ ಏನೆಲ್ಲ ಇದೆ ಅದನ್ನ ಕಟ್ಟುನಿಟ್ಟಾಗಿ ಪ್ರಾಹಿಬಿಟ್ ಮಾಡಿದೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಸ್ನೇಹಿತರೆ, ಇದಷ್ಟು ಇವತ್ತಿನ ಜಿರೋದ ಮಾರ್ಕೆಟ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ಮುಂದಿನ ವಿಡಿಯೋಲಿ ಸಿಗೋಣ. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದ್ರೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಸೊ ದಟ್ ನೀವು ಯಾವ ವಿಡಿಯೋಸ್ನು ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ. ನಾನು ನಿಮ್ಮ ಚಂದನಾ ಗೌಡ, ಸೈನಿಂಗ್ ಆಫ್. ಮತ್ತೆ ಸಿಗೋಣ.